ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾಡಳಿತದ ಕಚೇರಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ ಅಗ್ನಿಶಾಮಕ ದಳ. ಈಗ ವಾರ್ತೆಗಳ ವಿವರ. ಜಿಲ್ಲಾಡಳಿತದಿಂದ ದಿನಾಂಕ 15ರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೇವಾಲಾಲ್ ಮಹಾರಾಜರ 284ನೇ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಬಂಜಾರ ಸಮುದಾಯದ ಸಹಯೋಗದೊಂದಿಗೆ ಸರಳವಾಗಿ ಜಯಂತಿಯನ್ನ ಆಚರಿಸಲಾಯಿತು. ಹೀಗೆ ಸದ್ಗುರು ಸೇವಾಲಾಲ್ ಮಹಾರಾಜರ ಜಯಂತಿ ನಿಮಿತ್ತ ಬಂಜಾರ ಹಿಲ್ನಲ್ಲಿ ಸೇವಾಲಾಲ್ ಹಾಗೂ ಮಾರಿಯಮ್ಮ ದೇವಿ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿದ ಬಂಜಾರ ಸಮುದಾಯವು ದೇಗುಲದ ಆವರಣದಲ್ಲಿ ಹೋಮ ಹವನಾದಿಗಳನ್ನು ಪೂರೈಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಅದೇ ರೀತಿ ಲಂಬಾಣಿ ಸಮುದಾಯದ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಗೋಧಿ ಸಸಿಗಳನ್ನು ಹಿಡಿದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿ ಜಿಲ್ಲಾಡಳಿತದೊಂದಿಗೆ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ಜಯಂತಿಯನ್ನ ಆಚರಿಸಿದರು. ಕಡಕಟೆ ನ ಚಾಲೋ ರೇ ಭಿಕಾರಿ ಭಗತಿ ಸಾರು ಬಣಗೋ ಅವತಾರಿ ಕಡಕಟೆ ನೆ ಚಾಲೋ ರೇ ಭಿಕಾರಿ ಭಗತಿ ಸಾರು ಬಣಗೋ ಅವತಾರಿ ಬಾಯಾಂಗ ಯಾಂಗ ಖಡ ಕಾಟ ಚಾಯ್ देवी लरलार माया कर चाय बाया यांग खड काट चाय देवी लरलार माया कर चाय एके मारू चुपोरिया गडे नाय आऊं चुरे बाया सपने माय देवी यांग खड काट चाय मारो वकरो वेनी देवी खडाय काता जाने ढूंढू देवी तो डाय ಏಕೆ ಮಾರು ಚುಜಾಂಬು ಬೇಟೆ ಮಾಯ್. ಇನ್ನು ಕಳೆದ 4 ವರ್ಷಗಳಿಂದ ಸರ್ಕಾರದ ಮಟ್ಟದಲ್ಲಿ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನ ಆಚರಿಸಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ ಎಂದು ಬಂಜಾರ ಸಮುದಾಯದ ಯುವ ಮುಖಂಡರು ಈ ವೇಳೆ ತಿಳಿಸಿದ್ದಾರೆ. ಇವತ್ತು ನಮ್ಮ ಶ್ರೀ ಸೇವಾಲಾಲ್ ಮಹಾರಾಜರ 284ನೇ ಜಯಂತಿಯ ಪ್ರಯುಕ್ತ ಇವತ್ತು ಸರ್ಕಾರದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸತತ 4 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ವರ್ಷವೂ ಸಹ ಈ ಒಂದು ನೂತನ ಕಟ್ಟಡದಲ್ಲಿ ಈ ಒಂದು 284ನೇ ಜಯಂತಿಯ ಆಚರಣೆಯನ್ನು ಆಚರಿಸ್ತಿರೋದು ಒಂದು ಹೆಮ್ಮೆಯ ವಿಚಾರ ಹಾಗೂ ಸಂತಸ ತಂದಿದೆ ನಮ್ಮೆಲ್ಲರಿಗೂ. ಇವತ್ತು ಈ ಜಯಂತಿ ಹೇಗೆ ನಮ್ಮ ಆಯ್ತು ಅಂತ ಹೇಳಿದ್ರೆ, ನಮ್ಮ ಸಮಾಜವು ಸಿಂಧೂ ನಾಗರಿಕತೆಗಿಂತ ಮುಂಚೆನೆ ಅಲ್ಲಿ ಹರಪ್ಪ ಮತ್ತು ಮೊಹೆಂಜೋದಾರೋ ನಗರ ಪ್ರದೇಶಗಳಲ್ಲಿ ವಾಸಿಸುವ ಒಂದು ಕುರುಹುಗಳಿವೆ. ಸೊ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಸಮಾಜ ಎಲ್ಲ ಕಡೆಯೂ ದೇಶದ ಎಲ್ಲ 21 ರಾಜ್ಯಗಳಲ್ಲೂ ಸಹ ನಮ್ಮ ದೇಶದ ಜನರಿದ್ದಾರೆ. ಸೊ ಮೇನಾಗಿ ಅಂದರೆ ನಮ್ಮ ಜನ ವಲಸೆ ಹೋಗುವಂಥ ಒಂದು ಪ್ರಕ್ರಿಯೆ ಇದೆ. ಸೊ ಈ ಪ್ರಕ್ರಿಯೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಹೊಸಪೇಟೆಯಲ್ಲಿ ನಮ್ಮ ಈ ಏನು ಟಿ.ವಿ. ಡ್ಯಾಮು ಕನ್ಸ್ಟ್ರಕ್ಷನ್ ಆಗಟ್ಟೆ ಸಮಯದಲ್ಲಿ ನಮ್ಮ ಜನ ಇಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಅಂಥ ಸಮಯದಲ್ಲಿ ಈ ಒಂದು ಬಂಜಾರ ಹಿಲ್ಸ್ ಪ್ರದೇಶದಲ್ಲಿ ಒಂದು ಚಿಕ್ಕ ಗುಡಿಯನ್ನು ಮಾಡಿಕೊಂಡು ಅವತ್ತು ಅದಕ್ಕೆ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು. ಸೊ ನಂತರ ಅದು ಕಾಲಕ್ರಮೇಣ ಅದು ಮರೆತೋಗಿದ್ರು. ಸೊ ನಮ್ಮ ಆ ಒಂದು ಏನು ನಮ್ಮ
ಟಿ ಬಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡುವಾಗ ನಮ್ಮ ಏನು ಆ ಜನ ಆ ಹಿಂದೆ ಇದ್ದ ಹಿರಿಯರ ಅವರ ಒಂದು ಮನವರಿಕೆಯಿಂದ ಇವತ್ತು ಆ ಒಂದು ಜಾಗದಲ್ಲಿ ಒಂದು ಚಿಕ್ಕ ಗುಡಿಯನ್ನು ಕಟ್ಟಿಸ್ಕೊಂಡು ಈಗ ಒಂದು ಸುಮಾರು ಒಂದು 10 ವರ್ಷದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕು ಆಡಳಿತವು ಸಹ ಪ್ರತಿ ವರ್ಷ ಈ ಒಂದು ನಮ್ಮ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಸಹಾಯ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಮಯದಲ್ಲಿ ನಾವು ಚಿರಋಣಿಯಾಗಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ತಹಸೀಲ್ದಾರ್ ಅವರಿಗೂ ಈ ಒಂದು ಕ್ಷಣದಲ್ಲಿ ಅವರನ್ನು ನೆನೆಸುತ್ತಾ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸೊ ಮುಂದೇನೂ ನಡೆಸ್ಕೊಂಡು ಹೋಗ್ತಾ ಇರೋ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ. ಸೊ ಹಾಗಾಗಿ ಇವತ್ತೊಂದು ಪ್ರಾಸ್ತಾವಿಕ ನುಡಿಯಲ್ಲಿ ಮಾತಾಡಿಕೊಂಡು ತಮ್ಮೆಲ್ಲರಿಗೂ ಹೃತ್ಪೂರ್ವಕ. ಇವತ್ತಿನ ಸುವರ್ಣ ಸಮಯ, ಇಂಥ ಒಂದು ಸಮಯವನ್ನು ನಾವು ಕೂಡ ಒಂದು ಗತವೇತದಲ್ಲಿ ನಾವು ಅಂದ್ಕೊಂಡಿದ್ದಿಲ್ಲ. ಸೊ ನಮ್ಮ ಈ ಜಿಲ್ಲಾಡಳಿತ ಒಂದು ನೂತನ ಒಂದು ಕಟ್ಟಡದಲ್ಲಿ ಸರ್ಕಾರದ ವತಿಯಿಂದ ನಮ್ಮ ತಹಶೀಲ್ದಾರ್ ಮತ್ತು ಜಿಲ್ಲಾಡಳಿತ ಇರ್ತ ಎಲ್ಲ ಸಿಬ್ಬಂದಿಗಳ ಒಂದು ಸನ್ನಿಧಿಯಲ್ಲಿ ನಾವು ಸದ್ಗುರು ಸೇವಾಲಾಲ್ ಅವರ ಭಾವಚಿತ್ರವನ್ನು ಇಟ್ಟು ನಾವು ಪೂಜೆ ಮಾಡ್ತಕ್ಕಂಥ ಒಂದು ಈ ಪರ್ವಕಾಲ ನಮಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಯಾಕಂದರೆ ನಾವು ಮೊದಲೇ ಬುಡಕಟ್ಟು ಜನಾಂಗಗಳು, ನಾವು ವಲಸೆ ಹೋಗಿರ್ತಕ್ಕಂಥ ಜನಾಂಗ. ಇವತ್ತಿನ ಈಗಿನವರೆಗೂ ನಮ್ಮೆಲ್ಲ ಕಪ್ಪು ಕಟಾವು ಮಾಡಿಕೊಂಡು ಶಿಕ್ಷಣ ಇಲ್ಲದೇ ಪೋರಾಡ್ತಕ್ಕಂಥ ಜನಾಂಗ ಇದ್ದರೆ ಅದು ನಮ್ಮ ಲಂಬಾಣಿ ಜನಾಂಗ. ಕ್ಷೇತ್ರದಲ್ಲಿ ಇವತ್ತು ನಾವು ಎಚ್ಚೆತ್ತಬೇಕಾದ್ರೆ ಕಾರಣ 2002ನೇ ಇಸ್ವಿಯಲ್ಲಿ ನಮ್ಮ ಎಲ್ ಡಿ ಲಕ್ಷ್ಮಣ್ ಸರ್ ಅವರು, ನಮ್ಮ ರಂಗನಾಯಕ್ ಅವರು, ನಮ್ಮ ವಾಲ್ಯನಾಯಕ್ ಅವರು, ನಮ್ಮ ಮುರಳಿ ಸರ್ ಅವರು, ಆಮೇಲೆ ನಮ್ಮ ರಾಮಜಿನಾಯಕ್ ಸರ್ ಅವರು, ನಮ್ಮ ಶಿವರಾಮ್ ಸರ್ ಇವರೆಲ್ಲ ಸರ್ ಮತ್ತು ನಮ್ಮ ಗೋವಿಂದ ಸರ್ ಅವರೆಲ್ಲರೂ ಸೇರಿಕೊಂಡು ನಮ್ಮ ರೈಲ್ವೆ ಇರ್ತಕ್ಕಂಥ ಒಂದು ಕ್ವಾರ್ಟರ್ಸಲ್ಲಿ ಈ ಜಯಂತಿಯನ್ನು ಒಂದು ಪ್ರಾರಂಭ ಮಾಡಿದ್ರು. ಸೇವಾಲಾಲ್ ಜಯಂತಿಯನ್ನು ಮೊಟ್ಟ ಮೊದಲೇ ಬಾವುಟ ಹೊಡ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ನಾವು ಮಾಡಬೇಕು, ನಮ್ಮ ಸಮಾಜದ ಒಂದು ಏಳಿಗೆಗೋಸ್ಕರ ಅಂತ ಹೇಳಿ ಕಷ್ಟಪಟ್ಟು ಇವರು ಜಯಂತಿಯನ್ನು ಪ್ರಕಟ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಇವತ್ತು 1 ಎಕರೆ 10 ಸೆಂಟ್ಸು ಏನಿವತ್ತು ನಮ್ಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದಿಂದ ಮಂಜೂರು ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ಸಹಕಾರದೊಂದಿಗೆ ಏನಿವತ್ತು ನಾವು ಮಾಡ್ಕೊಂಡಿದ್ದೀವಿ, ಅದು ತುಂಗಾಭದ್ರಾ ಅಣೆಕಟ್ಟು ಮಾಡ್ಬೇಕಾದ್ರೆ ಏನು ನಮ್ಮ ಸಾಹೇಬರು ಹೇಳಿದ್ರು ಪೀಠಿಕೆಯಲ್ಲಿ, ಆ ಒಂದು ಕಟ್ಟಡದಲ್ಲಿ ಆ ಗೋರೆ ಮಾಡ್ತಕ್ಕಂಥ ಒಂದು ಕಷ್ಟಭೂತ ಇರ್ತಕ್ಕಂಥ ಕೆಲಸನ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಬಂಜಾರ ಜನಾಂಗದವರು ಅಲ್ಲಿ ಒಂದು ವಾಸವಾಗಿ ಒಂದು ಧ್ವಜವನ್ನು ಇಟ್ಟು ಅಲ್ಲಿ ಸ್ಥಳ ಇರ್ತಕ್ಕಂಥ ಒಂದು ಸ್ಥಳ, ಅದಕ್ಕೆ ನಾಮಕರಣ ಮಾಡಿರ್ತಕ್ಕಂಥ ನಮ್ಮ ಟ್ರಸ್ಟಿಯ ರೂವಾರಿಗಳು ಬಂಜಾರ ಹಿಲ್ಸ್ ಅಂತ ಒಂದು ನಾಮಕರಣ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಈ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ, ಯಾಕಂದ್ರೆ ಇದು ದಕ್ಷಿಣ ಕಾಶಿ ಹಂಪೆ. ಈ ಹಂಪೆಯಲ್ಲಿ 33 ಕೋಟಿ ದೇವಾನುದೇವತೆಗಳು ವಾಸ ಮಾಡ್ತಕ್ಕಂಥ ಪುಣ್ಯ ತಾಣ, ಪುಣ್ಯ ಸ್ಥಳ. ಇಲ್ಲಿ ತುಂಗೆ ಮತ್ತು ಭದ್ರೆ ಹರಿದಾಡ್ತಕ್ಕಂಥ ಒಂದು ಆಣೆಕಟ್ಟೆಯ ಪಕ್ಕದಲ್ಲಿ ನಮ್ಮ ಇವತ್ತು ಸೇವಾಲಾಲ್ ಬಂಜಾರ ಹಿಲ್ಸ್ ಅಂತ ಒಂದು ನೇಮಕ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಟ್ರಸ್ಟಿಗೂ, ಎಲ್ಲ ನಮ್ಮ ಬಂಜಾರ ಸಮಾಜದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲರಿಗೂ ಇವತ್ತಿನ ದಿನ ನಾನು ಶುಭ ಹಾರೈಸ್ತೀನಿ ಅವರಿಗೆ. ಯಾಕಂದ್ರೆ ಇದು ನಮ್ಮ ಜನಾಂಗದ ಹೆಮ್ಮೆಯ ಮಾತು. ಅದಕ್ಕೋಸ್ಕರ ಇವತ್ತಲ್ಲಿ ಈ ಜಯಂತಿಯಲ್ಲಿ ನಾವು 284ನೇ ಜಯಂತಿಯಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೀವಿ. ನಾವೇ ಧನ್ಯರು, ನಾವೇ ಭಾಗ್ಯವಂತರು ಅಂತ ಹೇಳ್ತಾ ಈ ಒಂದು ಜಯಂತಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತು ತಹಶೀಲ್ದಾರ್ ಸಾಹೇಬ್, ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರಿಗೂ ನಾನು ಹೃತ್ಪೂರ್ವಕವಾಗಿ ವಂದನೆ ಹೇಳ್ತಾ ಮಾತನಾಡ್ತೀನಿ. ಸದ್ಗುರು ಸೇವಾಲಾಲ್ ಮಹಾರಾಜ್ ಕಿ ಜೈ, ಬರೋ ಆದಿಶಕ್ತಿ ಮರಿಯಮ್ಮ ಮಾಯಾರ್ ಕಿ, ತಪೇ ಶ್ರೀ ರಾಮರಾವ್ ಮಹಾರಾಜ್ ಕಿ ಜೈ, ಸೇವಾಲಾಲ್. ಅದೇ ರೀತಿ ಕಮಲಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕೆರೆ ತಾಂಡಾದಲ್ಲಿ ಮೆರವಣಿಗೆ ನಡೆಸಲಾಯಿತು. ಕುಂಭಮೇಳ ಸೇರಿದಂತೆ ಮಹಿಳೆಯರು ಸಂಗೀತ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಇನ್ನು ಸೇವಾಲಾಲ್ ಆಶ್ರಮದ ಶ್ರೀಗಳಿಂದ ದೇಗುಲದ ಆವರಣದಲ್ಲಿ ಹೋಮ ಹವನಾದಿ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು.
छुइया म्यूजिक कौन बजाएगा रे? ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಪ್ರಾರಂಭಿಸಿ ತನ್ಮೂಲಕ ಪಕ್ಷವನ್ನ ಸಂಘಟಿಸುವಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಹೀಗೆ ಕೊಪ್ಪಳ ಜಿಲ್ಲೆಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನ ಪ್ರಾರಂಭಿಸಲಾಗಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನ ಬೆಂಬಲಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರ ಬಲವನ್ನ ಹೆಚ್ಚಿಸಬೇಕೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ಕಾರ್ಯಕರ್ತರಲ್ಲಿ ಕರೆ ನೀಡಿದರು. ಹೀಗೆ ದಿನಾಂಕ 14ರಂದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಕುಕನೂರಿನಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರ ನೇತೃತ್ವದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ದೇಶದ ಅಭಿವೃದ್ಧಿಗೆಂದು ಹಗಲಿರುಳು ಶ್ರಮಿಸಿಕೊಂಡು ಬರುತ್ತಿರುವ ಪ್ರಧಾನಿ ನರೇಂದ್ರ ಮೋದಿರವರ ತೋಳ್ಬಲವನ್ನ ಹೆಚ್ಚಿಸಬೇಕಿದೆ. ಹಾಗಾಗಿ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೈನಿಕರ ಹಾಗೆ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನು ಮತದಾತ ಪ್ರಭುಗಳಿಗೆ ಮನವರಿಕೆ ಮಾಡಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಇವತ್ತು ನಾವೆಲ್ಲ ಈ ಒಂದು ವಿಜಯ ಸಂಕಲ್ಪ ಯಾತ್ರೆ ಅನೇಕ ಸಂಘಟನೆಗಳ ಸಭೆಗಳನ್ನು ಮಾಡುವ ಮುಖಾಂತರ ನಮ್ಮ ಪಕ್ಷದ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಸಂಕಲ್ಪ ಏನಿರಬೇಕು ಅನ್ನೋದನ್ನ ನಾವು ಸಭೆಗಳ ಮುಖಾಂತರ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಪೇಜ್ ಪ್ರಮುಖರು ಅನ್ನೋ ಒಂದು ಅಭಿಯಾನ ಯಾವ ರೀತಿ ಮುಂದೆ ಚುನಾವಣೆಗೆ ನಮಗೆ ಇದರಿಂದ ಉಪಯೋಗ ಆಗುತ್ತೆ, ನಾವು ಮತದಾರರ ಹತ್ರ ನಾವು ಯಾವ ರೀತಿ ನಮ್ಮ ಯೋಜನೆಗಳನ್ನು ನಾವು ಮತದಾರರಿಗೆ ತಲುಪಿಸಬೇಕು ಅನ್ನೋ ಒಂದು ಆಲೋಚನೆಯಿಂದ ಕೇಂದ್ರ ನಾಯಕರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ತಗೊಂಡಂಥ ತೀರ್ಮಾನಕ್ಕೆ ನಾವೆಲ್ಲರೂ ಈ ಯಾತ್ರೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ದೇಶದ ಕೊನೆ ಭಾಗದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ವ್ಯಕ್ತಿಯ ಜೀವನವನ್ನು ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಅವರು ಹಿನ್ನೆಲೆ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಅವರ ಜೀವನ ದೇಶಕ್ಕಾಗಿ ಮುಡುಪಿಟ್ಟು ಸವಿಸ್ತಾ ಇದ್ದಾರೆ, ಸೌದು ಹೋಗ್ತಾ ಇದೆ. ಆದರೆ ನಮ್ಮೆಲ್ಲರ ಆಶೀರ್ವಾದ, ದೇಶದ 120 ಕೋಟಿ ಜನರ ಆಶೀರ್ವಾದ ಇನ್ನೂ ಹೆಚ್ಚು ಅವರಿಗೆ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಂಥ ಒಂದು ವ್ಯಕ್ತಿ ಇನ್ನು ಒಂದು ಜನ್ಮ ಎತ್ತಿದ್ರೂ ಸಿಗಲ್ಲ. ಯಾಕಂದ್ರೆ ಇವತ್ತು ಉದಾಹರಣೆಗೆ ನಮ್ಮ ದೇಶದ ಗಡಿಭಾಗದಲ್ಲಿರ್ತಕ್ಕಂಥ ಯೋಧರು ಯಾಗೆ ಇವತ್ತು ನಮ್ಮ ಪಕ್ಷವನ್ನ ಗಡಿಭಾಗದಲ್ಲಿ ರಕ್ಷಣೆ ಮಾಡುವಂತ ಯೋಧರು ನಾವೆಲ್ಲರೂ ಆಗಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ತಾವು ಒಂದು ಸತಿ ಆಲೋಚನೆ ಮಾಡಿ. ಯಾಕಂದ್ರೆ ಮತದಾನದ ಹಕ್ಕು ನಿಮ್ಮ ಹಕ್ಕು, ನಿಮ್ಮ ತೀರ್ಮಾನ, ನಿಮ್ಮ ಮತದಾನನೇ ಈ ದೇಶದ ಭವಿಷ್ಯ. ಆ ಭವಿಷ್ಯನೇ ನಮ್ಮ ಪಕ್ಷದ ಹಿರಿಯರಾದಂಥ ಈ ದೇಶದ ಪ್ರಧಾನಿ ಮಂತ್ರಿಗಳಾದಂಥ ಅವರೇ ನಮ್ಮ ಭವಿಷ್ಯ, ನರೇಂದ್ರ ಮೋದಿಜಿ ಅನ್ನೋದನ್ನ ನಾವು ಯಾರು ಮರಿಬಾರದು. ಇವತ್ತು ನಾಯಕತ್ವದ ಗುಣಗಳು ಇರ್ತಕ್ಕಂಥವು ಮತದಾನ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ಈ ದೇಶಕ್ಕೆ, ಭಾರತ ದೇಶ ನಾವು ಇಷ್ಟು ಹೆಮ್ಮೆ ಪಡ್ತೀವ, ನಮ್ಮ ದೇಶಕ್ಕೆ ನರೇಂದ್ರ ಭಾಯ್ ಮೋದಿಜಿ ಅವರು ಬಂದ ಮೇಲೆ ಒಳ್ಳೇದಾಗಿದೆ ಇಲ್ಲ ಅನ್ನೋದನ್ನ ಒಂದು ಕ್ಷಣ ತಾವು ಆಲೋಚನೆ ಮಾಡಿ. ಈ ಹಿಂದೆ 70 ವರ್ಷದ ಆಳ್ವಿಕೆ ಆಳಿರ್ತಕ್ಕಂಥ ಕಾಂಗ್ರೆಸ್ ಸಮಯ ಮತ್ತೆ ಸುಮಾರು 2014ನಿಂದ ಆಡಳಿತದ ವ್ಯತ್ಯಾಸಗಳನ್ನ ತಾವು ಖಂಡಿತವಾಗ್ಲೂ
ತಮ್ಮ ವೈಯಕ್ತಿಕವಾಗಿ ಆಲೋಚನೆ ಮಾಡುವಂತ ಶಕ್ತಿ ನಿಮಗೆ ಇರ್ತಕ್ಕಂಥದ್ದು. ಆ ವ್ಯತ್ಯಾಸದಿಂದ ಆಲೋಚನೆ ಮಾಡಿ ಬರುವಂತ 23 ಚುನಾವಣೆಯಲ್ಲಿ ಮತ್ತು ಕರ್ನಾಟಕದಲ್ಲಿ ಭಾಜಪ ಸರ್ಕಾರ ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅನ್ನೋದು ಈ ಮಾತನ್ನ ನಾನು ನಿಮ್ಗೆ ಹೇಳೋಕೆ ಇಚ್ಛೆ ಪಡ್ತೇನೆ. ಹಲವು ವರ್ಷಗಳಿಂದ ಕೊಳಗೇರಿ ಪ್ರದೇಶದಲ್ಲಿ ವಾಸಿಸುವ ಕುಟುಂಬಕ್ಕೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಅರ್ಹ ಫಲಾನುಭವಿಗಳಿಗೆ ಪಟ್ಟಾ ವಿತರಿಸಲಾಗುತ್ತಿದೆ. ಈಗಾಗಲೇ ಸಚಿವ ಆನಂದ್ ಸಿಂಗ್ ರವರಿಂದ ಕಾರ್ಯಕ್ರಮ ನಡೆಸಲಾಗಿ ಸಾಂಕೇತಿಕವಾಗಿ ಹಕ್ಕುಪತ್ರ ನೀಡಿದ್ದಾರೆ. ಉಳಿದವರಿಗೆ ನಗರಸಭಾ ಸದಸ್ಯರು, ಅಧಿಕಾರಿಗಳು ಅರ್ಹ ಫಲಾನುಭವಿಗಳ ಮನೆ ಮನೆಗೆ ತೆರಳಿ ಹಕ್ಕುಪತ್ರ ನೀಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೌದು, ಸಿರಿಸನಕಲ್ಲು ಜೆಪಿ ಭವನ್ ಹಾಗೂ ಗುರುಭವನದ ಹಿಂಬದಿ ವಾಸಿಸುತ್ತಿರುವ ಕೊಳಗೇರಿ ನಿವಾಸಿಗರಿಗೆ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ನಗರಸಭಾ ಸದಸ್ಯ ಹಾಗೂ ಅಧಿಕಾರಿಗಳೊಂದಿಗೆ ತೆರಳಿ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೊಸಪೇಟೆ ನಗರ ಪ್ರದೇಶದಲ್ಲಿ 60 ಸ್ಲಂ ಪ್ರದೇಶಗಳು ಬರುತ್ತಿದ್ದು, ಅದರಲ್ಲಿ 48 ಸ್ಲಂ ಪ್ರದೇಶದ 9061 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ. ಅದೇ ರೀತಿ ಕಮಲಾಪುರ ಪುರಸಭಾ ವ್ಯಾಪ್ತಿಯಲ್ಲಿ 17 ಸ್ಲಂ ಪ್ರದೇಶ ಬರುತ್ತಿದ್ದು 3874 ಕುಟುಂಬಗಳಿಗೆ ಪಟ್ಟಾ ವಿತರಿಸಲಾಗುತ್ತಿದೆ. ಹೊಸಪೇಟೆ ಹಾಗೂ ಕಮಲಾಪುರದಲ್ಲಿ ಒಟ್ಟು 12935 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಪಟ್ಟಾವನ್ನ ವಿಜಯನಗರ ಜಿಲ್ಲೆಯಲ್ಲಿ ವಿತರಿಸುತ್ತಿರುವುದು ಇದೇ ಮೊದಲು ಹಾಗೂ ಇದೊಂದು ಇತಿಹಾಸವೆಂದು ಸಚಿವ ಆನಂದ್ ಸಿಂಗ್ ರವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರೂಜಿ ರವರಿಂದ ದಿನಾಂಕ 14ರಂದು ಆನಂದ ವಿಜಯೋತ್ಸವ ಮಹಾಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಧ್ಯಾನದಿಂದ ಜೀವನದಲ್ಲಿ ಆನಂದದಿಂದಿರಲು ಸಹಕಾರಿಯಾಗುತ್ತದೆ. ರೈತರು ಸಹಜ ಕೃಷಿ ಮಾಡುವ ಮೂಲಕ ಆರೋಗ್ಯಕರ ಆಹಾರ ಪದಾರ್ಥವನ್ನ ಈ ದೇಶದ ಜನರಿಗೆ ನೀಡುವ ಬಗ್ಗೆ ಚಿಂತಿಸಬೇಕೆಂದು ರವಿಶಂಕರ್ ಗುರೂಜಿರವರು ಈ ವೇಳೆ ಸಲಹೆ ನೀಡಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 14ರಂದು ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರೂಜಿಗಳಿಂದ ಆನಂದ ವಿಜಯೋತ್ಸವ ಮಹಾಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ರವಿಶಂಕರ್ ಗುರೂಜಿಗಳಿಂದ ಮಹಾಸತ್ಸಂಗ, ಯೋಗ, ಪ್ರಾಣಾಯಾಮ, ಸುದರ್ಶನ ಕ್ರಿಯೆಯ ಮಹತ್ವದ ಕುರಿತು ಪರಿಚಯಿಸಿಕೊಡಲಾಯಿತು. ನೋವು, ಬೆನ್ನು ನೋವು ಎಲ್ಲ ಬರ್ತಾ ಇರ್ತದೆ. ತುಂಬಾ ಕೆಲಸ ಮಾಡಿ ಕಂಪ್ಯೂಟರ್ ಕೆಲಸ ಕೈ ಎತ್ತಿ ನೋಡೋಣ. ಈಗಲೂ ಕೆಲವರು ಎರಡಕ್ಕೂ ಕೈ ಎತ್ತಾ ಇಲ್ಲ. ಆಯ್ತು, ನೋವಾಗಿ, ಬೆನ್ನು ನೋವಾಗಿ, ಕುತ್ತಿಗೆ ಅಥವಾ ತಲೆನಲ್ಲಿ ನೋವಿದ್ರೆ ಅವೆಲ್ಲ ದೂರ ಆಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಭಾಗದಲ್ಲಿ ಇಡಿ. ನಿಮ್ಮ ಹೆಬ್ಬೆಟ್ಟನ್ನು ಜಾಸ್ ಇದೆಯಲ್ಲ, TMJ ಅಂತಲ್ಲ, ಅಲ್ಲಿಡಿ. ಅವಾಗ ಹತ್ರ ಹೆಬ್ಬೆಟ್ ಇದೆ ಮತ್ತೆ 8 ಬೆರಳುಗಳು ತಲೆ ಹಿಂಭಾಗದಲ್ಲಿ ಇರ್ತವೆ. ತಲೆ ಹಿಂಭಾಗ ನಿಮ್ಮ ದೃಷ್ಟಿಯನ್ನು ಮಾತ್ರ ಎಡಗಡೆ ನೋಡ್ರಿ ಮತ್ತೆ ಬಲಗಡೆ ಮಾಡಿ. ಕಣ್ಣನ್ನು ಮಾತ್ರ, ಈ ಭರತನಾಟ್ಯದವ್ರ ಕಣ್ಣು ಅಲಗಡಿಸ್ತಾರೆ ನೋಡಿದೆಲ್ಲ, ನಿಮ್ಮ ದೃಷ್ಟಿ ಮಾತ್ರ ಆಗ ನೋಡಿದಾಗ ನಿಮಗೆ ಮೂಗು ಕಾಣಿಸುತ್ತೆ. ಎಡಗಡೆ ಮೂಗು ನೋಡಿ ಮತ್ತೆ ಬಲಗಡೆ ಮೂಗು, ಎಡಗಡೆ ಮೂಗು, ಮೂಗಿನ ಬಲಭಾಗ, ಎಡಭಾಗ. ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀರಾ? ಇದೆ ಅಲ್ಲ ಮೂಗು? ನೋಡ್ತಾ ಬನ್ನಿ. ಈಗ ಕಣ್ಣು ಮೇಲ್ ನೋಡಿ, ಕೆಳಗೆ ನೋಡಿ, ಮೇಲೆ ಕೆಳಗೆ, ಮೇಲೆ ಕೆಳಗೆ 3 ಸಲ ಮಾಡೋಣ. ಮತ್ತೆ ಕಣ್ಣನ್ನು ಸರ್ಕಲ್ ಮಾಡಿ. ನಿಮ್ಮ ಶರೀರದ ಬಗ್ಗೆ ಮೊದಲು ನಮ್ಮ ಕಾಲುಗಳಿಗೆ ನಾವು ಗಮನವನ್ನು ತೆಗೆದುಕೊಂಡು ಹೋಗೋಣ. ಪಾದ, ಮುಂಗಾಲು, ಮೊಂಡಿ, ಹಿಂಗಾಲು. ನಿಮ್ಮ ಮನಸ್ಸನ್ನು ಹರಿಸೋಣ. ಕೆಲವು ವರ್ಷಗಳ ನಂತರ, ಇನ್ನು 10, 20, 30, 40 ವರ್ಷಗಳ ನಂತರ ಈ ಶರೀರವು ಭೂಗತವಾಗಿಯೋ ಆಗುವುದಿದೆ. ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಸಂತೋಷ, ನಗೆಯ ಸಂಭ್ರಮ ತರಬೇಕಿದೆ. ಜೀವನವನ್ನೇ ಒಂದು ಉತ್ಸವ ಮಾಡುವುದು ಜೀವನದ ಕಲೆ, ಆರ್ಟ್ ಆಫ್ ಲಿವಿಂಗ್. ಜ್ಞಾನ, ಧ್ಯಾನ, ಗಾನ ಬದುಕಿನಲ್ಲಿ ಬಹಳ ಅಗತ್ಯ. ಈ 3 ಜೀವನದಲ್ಲಿದ್ದರೆ
ಆನಂದ ತುಂಬಿ ಹರಿಯುತ್ತದೆ ಎಂದು ತಿಳಿಸಿದರು. ಪ್ರತಿಯೊಬ್ಬರಲ್ಲೂ ಜ್ಞಾನದ ಪಿಪಾಸೆ ಇದೆ, ಅದನ್ನು ಹೆಚ್ಚಿಸಿಕೊಳ್ಳಬೇಕು ಅಷ್ಟೇ. ನಾವೆಲ್ಲರೂ ಒಂದು ದಿನ ಈ ಜಗತ್ತಿನಿಂದ ಹೋಗುತ್ತೇವೆ, ಆದರೆ ಪ್ರಪಂಚ ಹಾಗೆಯೇ ಇರುತ್ತದೆ. ನಶ್ವರ ಜೀವನದಲ್ಲಿ ಶಾಶ್ವತ ತತ್ವ ಅರಿಯಬೇಕಿದೆ, ಅದು ಧ್ಯಾನದಿಂದ ಸಾಧ್ಯ. ಭಾರತದಲ್ಲಿ ಅಪಾರವಾದ ಜ್ಞಾನದ ಪರಂಪರೆ ಇದೆ, ಆದರೆ ಹಿತ್ತಲ ಗಿಡ ಮದ್ದಲ್ಲ ಎಂಬಂತೆ ನಾವು ಅದನ್ನು ಉಪೇಕ್ಷಿಸಿದ್ದೇವೆ ಎಂದು ಹೇಳಿದರು. ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ತರಬೇಕು. ಯಾವ ಥರ ಪರಿವರ್ತನೆ ತರಬೇಕು? ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಮುಖದಲ್ಲೂ ಮುಗುಳ್ನಗೆ ಇರಬೇಕು, ಪ್ರತಿಯೊಂದು ಮನೆಯಲ್ಲೂ ಸಂತೋಷ ಇರಬೇಕು. ಈ ಥರ ಮಾಡೋಕ್ಕೆ ನಾವೆಲ್ಲ ಸಂಕಲ್ಪ ತಗೋಬೇಕು. ಇದೇ ಆನಂದ ವಿಜಯೋತ್ಸವ ಅಂದ್ರೇನು? ವ್ಯಕ್ತಿಯಲ್ಲಿ ಆನಂದ, ಮನೆಯಲ್ಲಿ ಉತ್ಸಾಹ, ಇವೆರಡು ಇದ್ರೆ ಮಾತ್ರ ಉತ್ಸವ ಆಗತ್ತೆ ಜೀವನವೇ. ಜೀವನ ಕಲೆಯ ಉದ್ದೇಶ ಏನು ಅಂತಂದ್ರೆ ಜೀವನವನ್ನೇ ಒಂದು ಉತ್ಸವವಾಗಿ ಮಾಡಬೇಕು. ಅದು ಹೇಗೆ ಸಾಧ್ಯ? ಸುಮ್ಮನೆ ಪಾರ್ಟಿಗಳು ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಜೀವನವನ್ನು ಉತ್ಸವವಾಗಿ ಮಾಡಬೇಕಿದ್ರೆ ಜ್ಞಾನ ಬೇಕು, ಧ್ಯಾನ ಬೇಕು, ಮತ್ತೆ ಗಾನವೂ ಬೇಕು. ಗಾನ, ಧ್ಯಾನ ಮತ್ತೆ ಗಾನ, ಇದು ಮೂರು ಜೀವನದಲ್ಲಿ ಇರಬೇಕು. ಹೌದಾ? ಈ ಸತ್ಸಂಗದಿಂದ ನೀವು ಮನೆ ಆಧ್ಯಾತ್ಮಿಕ ಜ್ಞಾನಕ್ಕೋಸ್ಕರವಾಗಿ ಕಾಯೋದು ತಪ್ಪಕ್ಕಂಥ ಬೆಳೆನೇ ನಮಗೆ ನಮ್ಮ ಶರೀರಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಅದರಲ್ಲಿ ಏನೋ ಒಂದು ನಡೆದಿದೆ. ಅದೇನು ಅಂತಂದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಮ್ಮ ನೆಲವನ್ನು ವಿಷಪೂರಿತ ಮಾಡಿರ್ತೀವಿ. ಕಾಲು ನೋವು, ತಲೆ ನೋವು, ಎಲ್ಲ ಕಡೆ ನೋವೇ ಇರ್ತದೆ. ಆ ನೋವಿಂದ ಮುಕ್ತಿ ಪಡಬೇಕಿದ್ರೆ ನಾವು ಆಹಾರ ಸರಿಯಾಗಿರಬೇಕು. ಅದು ರಸಾಯನ ಮುಕ್ತವಾದ ನೈಸರ್ಗಿಕ ಕೃಷಿಯಿಂದ ಉತ್ಸಾಹ ಇದ್ದೇ ಇರ್ತದೆ ಎಲ್ಲರ ಮನೇಲೂ. ಅಲ್ಲಿ ಸ್ವಲ್ಪ ತರಕಾರಿ ಬೆಳಿಲಿಕ್ಕೆ ಶುರು ಮಾಡಿ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದೀವಿ. ಹಾಗೆ ಚೆನ್ನಾಗಿ ಪ್ರತಿಯೊಬ್ಬರು ಏನಾದರೂ ಒಂದು ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸ್ವಲ್ಪ ನಡೀಲಿ, ಸ್ವಲ್ಪ ಯೋಗವನ್ನು ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಮತ್ತು ಆಹಾರದ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗೆಯೇ ಈಗ ಎಷ್ಟೋ ಸಲ ನಾವು ಈ ಸೋಪು, ಸಾಬೂನು ಉಪಯೋಗ ಮಾಡ್ತೀವಿ, ಟೂತ್ ಪೇಸ್ಟ್ ಯೂಸ್ ಮಾಡ್ತೀವಿ. ಇದೆಷ್ಟೋ ಸಲ ಈ ಟೂತ್ ಪೇಸ್ಟ್ ಎಲ್ಲ ಕಾರ್ಸೋಜೆನಿಕ್ ಅಂತ ಹೋಗ್ಬೇಕಿದ್ರೆ ಆನಂದದ ಕಲಶದ ಹಾಗೆ ನೀವು ಆನಂದ ತುಂಬ ಹರಿಬೇಕು ನಿಮ್ಮ ಜೀವನದಲ್ಲಿ. ನಿಮ್ಮ ಚಿಂತೆಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಗುರುಗಳು ಯಾಕೆ ಬರ್ತಾರೆ, ಸಂಸಾರ ಯಾಕೆ ಮಾಡ್ತಾರೆ ಅಂದ್ರೆ ಎಲ್ಲರೂ ಚಿಂತೆ ತಗೊಳ್ಳಿಕ್ಕೆ. ನಿಮ್ಮಲ್ಲಿ ನೀವು ಕೊಡೋ ಹೂವು, ಬೇರೆ ಹಣ್ಣುಗಳು ತಗೊಳಕ್ಕಲ್ಲ, ದಕ್ಷಿಣೆ ಹೂವು ಹಣ್ಣು ತಗೊಳಕ್ಕಲ್ಲ ಗುರುಗಳು ಬರೋದು. ಗುರುಗಳು ಯಾಕೆ ಬರ್ತಾರೆ? ಚಿಂತೆಯನ್ನು ತೆಗೆದುಕೊಳ್ಳಿಕ್ಕೆ, ಚಿಂತನವನ್ನು ಕೊಡಲಿಕ್ಕೆ ಬರ್ತಾರೆ. ಅದಕ್ಕೆ ಬಂದಿದ್ದೀವಿ ನಾವು. ನಿಮ್ಮೆಲ್ಲ ಚಿಂತೆಯನ್ನು ನಮಗೆ ಬಿಡ್ರಿ. ನಮ್ಮ ಮನಸ್ಸಿನಲ್ಲಿ ಏನಾದರೂ ಹರಕೆಗಳಿದ್ರೆ ಆ ಹರಕೆಗಳೆಲ್ಲ ಈಡೇರುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಇವತ್ತು ಇರಾನ್ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಇರಾಕಲ್ಲಿ ಹೊಸ ವರ್ಷ ಯಾವಾಗ ಮಾತ್ರ ಮಾಡ್ತಾರೆ ಗೊತ್ತಾ? 21 ಮಾರ್ಚ್. ಮಾರ್ಚ್ ಅಂದರೆ ಅದೇ ಮುಂದೆ ನಡಿ, ಮಾರ್ಚ್ ಮುಂದೆ ಹೋಗಿ ಹೊಸ ವರ್ಷ. 15ನೇ ಶತಮಾನದಲ್ಲಿ ಅವರು ಜನವರಿಯಿಂದ ಹೊಸ ವರ್ಷ ಮಾಡೋಣ ಅಂತ ಅನೌನ್ಸ್ ಮಾಡಿದ್ರು. ಆದರೆ ಜನ ಒಪ್ಪಲಿಲ್ಲ. ಜನ ಮಾರ್ಚಲ್ಲಿ, ಏಪ್ರಿಲಲ್ಲೇ, ಮಾರ್ಚ್ ಕೊನೆ ವಾರ, ಏಪ್ರಿಲ್ 1ನೇ ತಾರೀಕು ತನಕ ಹೊಸ ವರ್ಷ ಆಚರಿಸ್ತಾ ಇದ್ರು. ಅವ್ರನ್ನ ಅಪಮಾನಗೊಳಿಸೋಕ್ಕೋಸ್ಕರ ಏಪ್ರಿಲ್ 1 ತಗೊಂಬಂದ್ರು, ಫೂಲ್ಸ್ ಡೇ ಅಂತಂದ್ರು. ಜನವರಿಲಲ್ಲ ಹೊಸ ವರ್ಷ. ಹೊಸ ವರ್ಷ ಮಾರ್ಚ್. ನಮ್ಮ ಸಿದ್ಧಾಂತ ಪಡಿ ಆವತ್ತೇ ತಾನೇ ಇದು ಸೂರ್ಯ ಚಂದ್ರ ಎಲ್ಲ ಈ ಭೂಗೋಳ, ನಾವು ಭೂಮಿಯಲ್ಲಿ ಈ ಸಮಯವು ನಮ್ಮ ಅಂತರಿಕ್ಷದಲ್ಲಿ ಹೇಗೆ ಗ್ರಹಗಳು ಓಡಾಡ್ತೀವಿ ಅದನ್ನು ಬೇಸ್ ಮಾಡಿದ್ದಾರೆ ನಮ್ಮ ಹಿರಿಯವರು. ಇದನ್ನು ನಾವು ತಿಳ್ಕೋಬೇಕು. ನಮ್ಮ ಹೆಮ್ಮೆ ಇರಬೇಕು. ಭಾರತ ದೇಶ 0 ಕೊಟ್ಟಿದೆ ಪ್ರಪಂಚಕ್ಕೆ, ಶೂನ್ಯವನ್ನು ಕೊಟ್ಟಿದೆ, ಗಣಿತವನ್ನು ಕೊಟ್ಟಿದೆ, ಹಾಗೆ ತಿಂಗಳುಗಳನ್ನು ಕೊಟ್ಟಿದೆ. ಯಾರಾದರೂ ಕೇಳಿದ್ರೆ ನೀವು ಹೇಳಿ, ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಇದೆಲ್ಲ ತಿಂಗಳುಗಳೆಲ್ಲ ಸಂಸ್ಕೃತದಿಂದ ಇದೆ ಕಣಪ್ಪ.
ಆಯ್ತಲ್ಲ. ಸೊ ಇವತ್ತು ಈ ತತ್ವಗಳನ್ನ ತೆಗೆದುಕೊಂಡು ಹೋಗ್ರಿ, ಧ್ಯಾನ ಮಾಡ್ರಿ, ಮಿಕ್ಕವರಿಗೂ ಧ್ಯಾನಕ್ಕೆ ಪ್ರೇರೇಪಣೆಯನ್ನು ಕೊಡ್ರಿ. ಸುದರ್ಶನ ಕ್ರಿಯೆ ಕಲಿಯದೇ ಇರೋ ಖಂಡಿತ ಕಲಿಬೇಕು. ಅದು ಕಲಿದ್ರೆ ನಿಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ 5 ಹೆಚ್ಚು ಬೂಸ್ಟ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಬರ್ತದೆ. ಸಂಡೂರಿಗೆ ತೆರಳುವ ಬೈಪಾಸ್ ರಸ್ತೆಯಲ್ಲಿ ಬರುವ ಬಲಭಾಗದ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ವಿಷಯ ತಿಳಿದ ಅಗ್ನಿಶಾಮಕ ದಳವು ಅರಣ್ಯ ಸಿಬ್ಬಂದಿಗಳ ಸಹಕಾರದೊಂದಿಗೆ ಬೆಂಕಿಯನ್ನ ನಂದಿಸುವ ಮೂಲಕ ಹೆಚ್ಚಿನ ಹಾನಿಯನ್ನ ತಡೆಹಿಡಿಯಲಾಗಿದೆ. ಹೌದು, ಸಂಡೂರು ರಸ್ತೆ ಅಂಜಿನಮ್ಮ ಬಗಡೆ ಗುಡ್ಡ ಪ್ರದೇಶದಲ್ಲಿ ದಿನಾಂಕ 15ರಂದು ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡು ಕ್ಷಣಾರ್ಧದಲ್ಲಿ ಧಗಧಗ ಉರಿಯುತ್ತಾ ವ್ಯಾಪಕವಾಗಿ ಬೆಂಕಿ ಹತ್ತಿಕೊಂಡಿತ್ತು. ಈ ಅಂಶವನ್ನ ಮನಗಂಡ ಹೊಸಪೇಟೆ ಅಗ್ನಿಶಾಮಕ ದಳವು ಸ್ಥಳಕ್ಕೆ ಆಗಮಿಸಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಕಾರ ಪಡೆದು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ಸು ಕಾಣುವ ಮೂಲಕ ಹೆಚ್ಚಿನ ಅನಾಹುತವನ್ನ ತಪ್ಪಿಸಲಾಗಿದೆ. ಅರಣ್ಯಕ್ಕೆ ಬೆಂಕಿ ಹತ್ತಿದ ಹಿನ್ನೆಲೆಯಲ್ಲಿ ಅಪಾರ ಸಸ್ಯರಾಶಿಗೆ ಹಾನಿಯಾಗಿದೆ. ಜಾನುವಾರುಗಳನ್ನ ಮೇಯಿಸಲು ತೆರಳಿದವರಿಂದ ಕಾಡಿಗೆ ಬೆಂಕಿ ಹಚ್ಚಿರಬಹುದೆಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅದೇ ರೀತಿ ಕೆಲ ಪುಡಾರಿಗಳು ಈ ಪ್ರದೇಶದಲ್ಲಿ ಮೋಜು ಮಸ್ತಿ ಮಾಡಲು ಬರುತ್ತಾರೆ. ಅವರ ಕಿಡಿಗೇಡಿತನದಿಂದಲೂ ಅರಣ್ಯಕ್ಕೆ ಬೆಂಕಿ ತಗುಲಿರಬಹುದೆಂದು ಊಹಿಸಲಾಗಿದೆ. ಯಾರು ಕೂಡ ಈ ರೀತಿ ಕಾಡಿಗೆ ಬೆಂಕಿ ಹಚ್ಚಬಾರದು, ಬದಲಾಗಿ ಅರಣ್ಯ ಪ್ರದೇಶವನ್ನ ರಕ್ಷಿಸಬೇಕಾದ ಅವಶ್ಯವಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಜಿಲ್ಲಾಡಳಿತದ ಕಚೇರಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ ಅಗ್ನಿಶಾಮಕ ದಳ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.